ಪ್ರಮುಖವಾಗಿ ಒಂದು ಹೇಳಬೇಕು ಏನು ಅಂದರೆ, ಇವತ್ತಿನ ದಿನ ಏನು ನಮ್ಮ ಬಡವರ ಪರ, ರೈತರ ಪರ, ಮಹಿಳೆಯರ ಪರ, ಅಲ್ಪಸಂಖ್ಯಾತರು, ದೀನ ದಲಿತರು ನಮ್ಮೆಲ್ಲರ ಪರ ಇರುವಂಥ ಒಂದು ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಅಭ್ಯರ್ಥಿ ಆಗಿರುವ ನಮ್ಮ ತಂದೆಯವರಾದ SP ಮುದ್ದನ್ಮೇಗೌಡರು ಅವರ ಪರ ನಾವು ಪ್ರಚಾರ ಮಾಡಲಿಕ್ಕೆ ಇವತ್ತಿನ ದಿನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಇವತ್ತಿನ ದಿನ ನಾವು ಮುಂದೆ ಹೆಜ್ಜೆ ಇಡ್ತಾ ಇದ್ದೀವಿ. ನಮ್ಮ ಮಾಜಿ ಶಾಸಕರಾದ ರಫೀಕ್ ಅಹಮದ್ ಅಣ್ಣ ಅವರು ಹಾಗೂ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿದ್ದ ಇಕ್ಬಾಲ್ ಅಹಮದ್ ಅಣ್ಣ ಅವರು ಇವರು ಕೂಡ ಇವತ್ತು ಒಗ್ಗಟ್ಟಾಗಿ ಒಗ್ಗಟ್ಟಲ್ಲಿ ಏನು ಬಲವಿದೆ ಅನ್ನೋದನ್ನ ಇವತ್ತು ಸಾಬೀತು ಮಾಡ್ತಾ ಇದ್ದಾರೆ. ಹಾಗೆ ಗೋವಿಂದರಾಜ್ ಅಣ್ಣವರು ಕೂಡ ಬರ್ತಾ ಇದ್ದಾರೆ. 2014ರಿಂದ 19ವರೆಗೂ ಏನು SP ಮುದ್ದನ್ಮೇಗೌಡರು ಸಂಸದರಾಗಿದ್ರು. 5 ವರ್ಷಗಳ ಕಾಲ, ಸುಮಾರು 15 ವರ್ಷಗಳ ಕಾಲ ಒಬ್ಬ ಸಂಸದ ಏನು ಕೆಲಸ ಮಾಡ್ಬೋದು ಅದನ್ನ 5 ವರ್ಷಗಳ ಕಾಲ ಅವರು ಮಾಡಿ ತೋರಿಸಿದ್ದಾರೆ. ಇಡೀ ನಮ್ಮ ದೇಶದಲ್ಲಿ ಗೌಡಾಜಿ ಅಂದರೆ ತುಮಕೂರು MP ಕಣಪ್ಪ ಅಂತ ಗುರ್ತಿಸೋ ಮಟ್ಟಕ್ಕೆ ಅವರು ನಮ್ಮ ತುಮಕೂರು ಜಿಲ್ಲೆಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ISRO ಆಗಿರ್ಬೋದು, ಪಾಸ್ಪೋರ್ಟ್ ಸೇವಾ ಕೇಂದ್ರ ಆಗಿರ್ಬೋದು, HAL ಆಗಿರ್ಬೋದು, ಹಾಗೆ ತುಮಕೂರು ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಆಗಿರ್ಬೋದು. ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರು ಪಾರ್ಲಿಮೆಂಟಲ್ಲಿ ಪ್ರಸ್ತಾಪ ಮಾಡಿದರು. ಅವರು ರೈತರ ಆತ್ಮಹತ್ಯೆ ವಿಷಯ ಆಗಿರ್ಬೋದು, ರೈತರ ಸಾಲ ಮನ್ನಾ ವಿಷಯ ಆಗಿರ್ಬೋದು, ಕುಡಿಯೋ ನೀರಿನ ವಿಷಯ ಆಗಿರ್ಬೋದು, ಸಾಕಷ್ಟು ಹಲವಾರು ನಮ್ಮ ಕಲ್ಪತರ ನಾಡು ಅಂತಾನೆ ಗುರುತಿಸ್ಕೊಂಡಿರುವಂಥ ನಮ್ಮ ತುಮಕೂರು ಜಿಲ್ಲೆಯ ತೆಂಗು ಬೆಳೆಗಾರರ ಸಮಸ್ಯೆಗಳ ಬಗ್ಗೆನೂ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಸುಮಾರು 700ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಅವರು ಕೇಳಿ ಸುಮಾರು 100ಕ್ಕೂ ಹೆಚ್ಚು ಚರ್ಚೆಗಳನ್ನು ಮಂಡಿಸಿದ್ದಾರೆ. ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಆದರೂ ಕೂಡ ದುರದೃಷ್ಟವಶಾತ್ ಅವ್ರಿಗೆ 2019ರಲ್ಲಿ ಟಿಕೆಟ್ ಕೈ ತಪ್ಪಿತು. ಆದರೂ ಕೂಡ ಪರವಾಗಿಲ್ಲ, ಇವಾಗ ಮತ್ತೊಮ್ಮೆ ನಮಗೆ ಒಂದು ಸುವರ್ಣ ಅವಕಾಶವನ್ನು ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಿದೆ. ಹಾಗಾಗಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಅವ್ರ ಪರ ನಾವು ನಿಲ್ತೀವಿ. ಇವತ್ತಿನ ದಿನ ನಾನು ಪ್ರಮುಖವಾಗಿ ಒಂದು ಹೇಳಬೇಕು ಏನು ಅಂದರೆ, ನಾನಿಲ್ಲಿ ಮುದ್ದನ್ಮೇಗೌಡರು ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಳು ಅವರ ಅಭಿಮಾನಿಯಾಗಿ ನಾನು ಇಲ್ಲಿ ಬಂದು ನಾನು ಪ್ರಚಾರಕ್ಕೆ ಇಳಿದಿದ್ದೀನಿ. ಅವರ ಒಂದು ಸರಳ ಸಜ್ಜನ ವ್ಯಕ್ತಿತ್ವ ಹಾಗೂ ರಾಜಕೀಯ ಅವ್ರು ಮಾಡೋವಂಥ ಒಂದು ಶೈಲಿಯನ್ನು ಮೆಚ್ಚಿ ನಾನು ಇವತ್ತು ಒಬ್ಬ ಅಭಿಮಾನಿಯಾಗಿ ನಾನು ಇವತ್ತು ಜನರೊಡನೆ ನಾನು ಪ್ರಚಾರ ಮಾಡ್ತಾ ಇದ್ದೀನಿ. ಎಲ್ಲರೂ ನನ್ನ ಮತ ಕೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಅವರು ಅತ್ಯಂತ ಬಹುಮತದಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಧನ್ಯವಾದ. ಈಗ ತಂದೆಯವರ ಗೆಲುವಿಗೆ ಈಗಾಗಲೇ ಕಂಕಣ ತೊಟ್ಟು ನಿಂತಿದ್ದಾರೆ. ಈಗಾಗಲೇ ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಓಡಾಡಿದ್ದೀರಾ, ನಿನ್ನೆ ಮೊನ್ನೆ, ಇವತ್ತು ನಗರ ಕ್ಷೇತ್ರಕ್ಕೆ ಓಡಾಡಿದ್ದೀರಾ, ಮತ್ತು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತೀರಾ, ಹಿಂಗೆ? ಖಂಡಿತವಾಗ್ಲೂ ಎಲ್ಲ ಕ್ಷೇತ್ರಕ್ಕೂ ನಾನು ಸಮಾನವಾಗಿ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ. ಎಲ್ಲ ಕ್ಷೇತ್ರಕ್ಕೂ ನಾನು ಹೋಗ್ತೀನಿ.